ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಹೇಳ್ತಿದ್ದೀನಿ. ಏನಂದರೆ ನಂಗೆ ತುಂಬ ದಿವಸದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಹಾಗಾಗಿ ವೀಡಿಯೋ ಹಾಕ್ತಿದ್ದೀನಿ. ತಮಿಳಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮಗೆ ಏನು ವೀಡಿಯೋ ಅಂತ. ಸೊ ನಾನು ನಮ್ಮ ಮನೆಯವರಿಬ್ಬರೂ ಹಾಸ್ಟೆಲ್ಗೆ ಹೋಗ್ತಿದ್ದೀವಿ. ನನ್ನ ಮಗಂದು ಲಾಸ್ಟ್ ಡೇ ಇವತ್ತು, ಎಕ್ಸಾಮ್ ಎಲ್ಲ ಮುಗಿದಿದೆ, ಕರ್ಕೊಂಬರೋಕ್ಕೆ ಅಂತ ಹೋಗ್ತಿದ್ದೀವಿ. ಇದು ಯಾವುದು ಪ್ಲೇಸ್ ಅಂದರೆ ಬನ್ನೂರು. ನೋಡಿರ್ಬೋದು, ಆಲ್ಮೋಸ್ಟ್ ಬನ್ನೂರು ರೋಡ್ ಇದು. ಆಲ್ಮೋಸ್ಟ್ ಬನ್ನೂರು ಹತ್ತತ್ರ ಬಂದಿದ್ದೀವಿ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕು ನಂಗೆ ತುಂಬ. ಜೊತೆಗೇನೆಂದರೆ ನಾನು ಇನ್ಸ್ಟಾಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಈ ನೆಕ್ಸ್ಟ್ ವೀಡಿಯೋ ಮಿನಿ ಲಾಗ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀನಿ. ಯಾರೆಲ್ಲ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿಲ್ಲ, ಬಯೋದಲ್ಲಿ ಲಿಂಕ್ ಇದೆ, ಸೊ ಹೋಗಿ ನೋಡಿ. ಇದು ಬನ್ನೂರು ಬಸ್ ಸ್ಟಾಪ್ ಇದು ನೋಡಿ, ಕಾಣಿಸ್ತಿರ್ಬೋದು. ಏನಂದರೆ ಮಕ್ಕಳು ಹಾಸ್ಟೆಲ್ ಬಿಟ್ಟಾಗ ಎಂಥೋ ಪೇರೆಂಟ್ಸ್ಗೂ ಸ್ವಲ್ಪ ಬೇಜಾರಿರುತ್ತೆ. ಸೊ ಲಾಸ್ಟ್ ಡೇ ಎಕ್ಸಾಮ್ ಎಲ್ಲ ಮುಗ್ದಿದೆ, ಕರ್ಕೊಂಬರೋಣ ಅಂತ ಹೊರಟಿದ್ದೀವಿ. ನೋಡಿ, ಇದು ಬನ್ನೂರು ರೋಡು ನೋಡಿರ್ಬೋದು. ಇದು ಬನ್ನೂರು ಬಸ್ ಸ್ಟಾಪ್ ಇದು. ಸೊ ನಮ್ಮ ತಂದೆ ಮನೆ ಬಂದು ಇಲ್ಲೇ ಪಕ್ಕದಲ್ಲೇ, ಬನ್ನೂರಿಂದ ಸ್ವಲ್ಪ ಒಂದು 10 ಕಿಲೋಮೀಟ್ರಲ್ಲಿ ನಮ್ಮೂರಿರೋದು. ಅಂದರೆ ನನ್ನ ಮಗನ ಹಾಸ್ಟೆಲಿಂದ ಒಂದು ಸ್ವಲ್ಪ ದೂರದಲ್ಲೇ ನಮ್ಮ ಸ್ಕೂಲ್ ಇರೋದು. ಒಂದು ಸ್ಕೂಲ್ ಇರೋದು ನಮ್ಮ ತಂದೆ ಮನೆ ಹತ್ರ. ಇಲ್ಲಿ ಒಂದು ದೇವಸ್ಥಾನ ಫೇಮಸ್, ಆವಾಗಲೇ ನೋಡಿದ್ರು, ಅದು ಯಮಾದ್ರಮ್ಮನ ದೇವಸ್ಥಾನ, ತುಂಬ ಫೇಮಸ್ಸು. ಸೊ ಈಗ ಸ್ವಲ್ಪ ದಿವಸದಲ್ಲಿ ಹಬ್ಬ ಆಗಿದೆ, ಗ್ರ್ಯಾಂಡಾಗಿ ಮಾಡಿದ್ದಾರೆ ಹಬ್ಬನ. ಇದು ಬಸ್ ಸ್ಟಾಪ್ ನೋಡಿ, ಇದೆ KSRTC ಬಸ್ ಸ್ಟಾಪ್ ಇದು, ಕಾಣಿಸ್ತಿರ್ಬೋದು. ಏನಂದರೆ ಅವನು ಮದುವೆಗೆಲ್ಲ ಓಡಾಡ್ತಿದ್ವಿ, ಸೊ ಅವ್ನು ಕರ್ಕೊಬರೋಕ್ಕಾಗಿರಲಿಲ್ಲ, ಎಕ್ಸಾಮ್ ಇರೋದ್ರಿಂದ. ಈಗ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಕರ್ಕೊಬರ್ತಾಯಿದ್ದೀವಿ ಇವತ್ತು. ಎಷ್ಟೋ ಮಕ್ಳಿಗೆ ಏನಂದರೆ ಹಾಸ್ಟೆಲ್ಗೆ ಹೋದಾಗ ಎಷ್ಟೋ ಬೇಜಾರಿರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ನಾವು ಹೋಗ್ತಿರೋ ಪ್ಲೇಸಲ್ಲಿ ಏನೋ ಇಂಪಾರ್ಟೆಂಟ್ ಇದೆ, ಅದೇನಂತ ಮುಂದೆ ತೋರಿಸ್ತೀನಿ. ಇದು ನೋಡಿ, ಇದು ಸಿಹಳ್ಳಿ ಮೇಯ್ನ್ ಊರಿದು. ಇಲ್ಲಿಂದ ಟರ್ನ್ ನೋಡಿದ್ರೆ ಬಸ್ ಸ್ಟಾಪು. ಏನಂದರೆ ನೋಡಿ, ಲೈಟ್ ಅರೇಂಜ್ಮೆಂಟ್ ಎಲ್ಲ ಹಾಕಿದ್ದಾರೆ. ಇದು ನೋಡಿ ಸುನೀತಮ್ಮನ ಫೋಟೋ. ಸೊ ಇಲ್ಲೆಲ್ಲ ಸುನೀತಮ್ಮಂದು ಜಾಸ್ತಿ ಹವ ಇದೆ, ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಈ ಕಡೆ ಎಲ್ಲ, ಬನ್ನೂರು ಸೈಡೆಲ್ಲ. ಆಲ್ಮೋಸ್ಟ್ ಬನ್ನೂರು ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ ಸುನೀತಮ್ಮ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂತ. ಸೊ ಏನಂತಂದರೆ, ಇಲ್ಲಿ ಸಿಹಳ್ಳಿ ಜಾತ್ರೆ ಇದೆ. ಈಗ ನಾವು ಮುಡುಕ್ತೆರೆಯಲ್ಲಿ ಜಾತ್ರೆ ಮಾಡ್ತಾರಲ್ಲ, ಎತ್ತಿನ ಜಾತ್ರೆ, ಆ ಥರನೇ ಇಲ್ಲಿ ಹುಚ್ಚಮ್ಮ ಅಂತ ದೇವಿದು ಜಾತ್ರೆ ಮಾಡ್ತಾರೆ ಇಲ್ಲಿ. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಸೊ ನಾವು ಹೋಗೋ ದಿವಸನೇ ಫಸ್ಟ್ ಡೇ ರೆಡಿ ಆಗಿದೆ ಎಲ್ಲ. ಸೊ ಊರಲ್ಲೆಲ್ಲ ಪೂರ್ತಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಜಾತ್ರೆ 3-4 ದಿವಸ ಚೆನ್ನಾಗಿ ಮಾಡ್ತಾರೆ. ಆದರೆ ನಾವು ಚಿಕ್ಕವರಿದ್ದಾಗ ನೋಡಿರೋದು, ನಾವು ಕೂಡ ನೋಡಿಲ್ಲ. ಏನಂದರೆ ರಥ ಎಳಿಬೇಕಾದ್ರೆ ಗರುಡ ಬಂದು ಪ್ರದಕ್ಷಿಣೆ ಹಾಕಿದ್ಮೇಲೆ ಇಲ್ಲಿ ರಥ ಎಳೆಯೋದು, ಅದು ನಾವು ನೋಡಿದ್ದೀನಿ ಡೈರೆಕ್ಟಾಗಿ. ಸೊ ನಾನು ವೀಡಿಯೋದಲ್ಲಿ ಅದು ಹಾಕೋಕ್ಕಾಗಿಲ್ಲ. ನೋಡಿ, ಇಲ್ಲಿ ಎತ್ತಿನ ಜಾತ್ರೆ, ಎತ್ತುಗಳೆಲ್ಲ ಕಟ್ಟಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಎತ್ತುಗಳು ಬಂದಿವೆ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು. ನೋಡಿ, ಫ್ಲೆಕ್ಸ್ಗಳೆಲ್ಲ ಹಾಕಿದ್ದಾರೆ. ಸುನೀತಮ್ಮನ ಫ್ಲೆಕ್ಸೇ ಜಾಸ್ತಿ ಇದೆ. ಇದು ಪೂರ್ತಿ ಸಿಹಿಹಳ್ಳಿನೇ. ಸ್ಕೂಲ್ಗೂ ಜಾತ್ರೆನೂ ದೂರ. ಅಂದರೆ ನನ್ನ ಮಗನ ಹಾಸ್ಟೆಲಿಂದ ಮುಂದೆನೇ ಸ್ಕೂಲ್ ಇರೋದು, ಹಾಸ್ಟೆಲ್ ಮುಂದೆನೇ ದೇವಸ್ಥಾನ ಇರೋದು. ಸೊ ದೂರದಿಂದನೇ ಪೆಂಡಾಲ್ ಹಾಕ್ತಿದ್ದಾರೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎತ್ತಿನ ಜಾತ್ರೆ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಬನ್ನಿ ತೋರಿಸ್ತೀನಿ ನನಗೆ ಮುಂದೆ. ಎಷ್ಟೊಂದು ಜನ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಜಾತ್ರೆ ನೋಡಿ ಎಷ್ಟು ಪೆಂಡಲ್ ಹಾಕಿದ್ದಾರೆ ಅಂದರೆ ನಿಮಗೆ ನೋಡಿರ್ಬೋದು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ ಹಬ್ಬನ. ಹಬ್ಬ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಅದರಲ್ಲಂತೂ ಹಬ್ಬಗಳಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲೆಲ್ಲ ಮಕ್ಳಿಗೆ ಆಟ ಸಾಮಾನು, ಆಟ ಆಡೋಕ್ಕೆ ಗೇಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಸೊ ನಮ್ಮ ಮಗನಿಗೂ ಕೂಡ ಜಾತ್ರೆ ತೋರಿಸ್ಕೊಂಡು ಕರ್ಕೊಂಬರೋಣ ಅಂತ ರೆಡಿ ಮಾಡ್ಕೊಂಡು ಹೋಗ್ತಿದ್ದೀವಿ. ಇದೇ ಮೇಯ್ನ್ ಇಂಟ್ರೆಸ್ಟು ದೇವಸ್ಥಾನದ್ದು. ಸೊ ಇನ್ನು ನೆಕ್ಸ್ಟು ತೋರಿಸ್ತೀನಿ ಮುಂದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಿಂದ ಮುಂದೆ ಹೋಗೋಣ. ಇಲ್ಲೇ ಸ್ಕೂಲ್ ಬರೋದು. ಏನಂದರೆ ಹಾಸ್ಟೆಲ್ಲು ಸ್ಕೂಲ್ ಎರಡೂ ಒಟ್ಟಿಗೆ ಇರೋದು. ಸೊ ಹಾಸ್ಟೆಲಿಂದ ನಮ್ಮ ಮಗನ ಹೊರಗಡೆ ಕರ್ಕೊಂಬಂದು ಅವ್ನಿಗೂ ತೋರ್ಸೋಣ ಅಂತ. ನೋಡಿ, ಇದು ದೇವಸ್ಥಾನದ ಕಾಂಪೌಂಡು. ತುಂಬ ದೊಡ್ಡದಾಗಿದೆ ದೇವಸ್ಥಾನ. 2 ದೇವಸ್ಥಾನ, ಎರಡು ದೇವರಂತೆ. ಒಂದು ಆ ಕಡೆ ಒಂದು, ಈ ಕಡೆ ಒಂದು ದೇವರಿದೆ. ದೇವ್ರ ದರ್ಶನನೂ ಮಾಡಿಸ್ತೀನಿ ನಿಮಗೆ ಮುಂದೆ, ತೋರಿಸ್ತೀನಿ ಬನ್ನಿ. ಆಲ್ಮೋಸ್ಟ್ ಎಲ್ಲ ಕಡೆ ಲೈಟ್ ಅರೇಂಜ್ಮೆಂಟು, ಡೆಕೋರೇಷನ್ನು, ಪೆಂಡಲ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನಂದರೆ ಎತ್ತಿನ ಜಾತ್ರೆ ಇವತ್ತೇ ಫಸ್ಟ್ ಡೇ ಇರೋದ್ರಿಂದ ಅಷ್ಟೊಂದು ಜನಗಳು ಬಂದಿಲ್ಲ, ಸ್ವಲ್ಪ ಜನಗಳು ಮಾತ್ರ ಬಂದಿದ್ದಾರೆ. ಬನ್ನಿ ನೋಡೋಣ ಹೆಂಗೆ ಕಾಣಿಸ್ತಿದೆ ಅಂತ. ಎತ್ತುಗಳೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ, ನೀವು ಹೆಂಗೆ ಕಾಣ್ತಿದೆ ಅಂತ ನೋಡಿ.
ಪೆಂಡಲ್ಗಳಷ್ಟೇ ಚಿಕ್ಕ ಎತ್ಗಳಿರೋರು ಅವರು ಪಾಪ ಸಿಂಪಲಾಗಿ ಹಾಕ್ಸ್ಕೊತಾರೆ. ಎಷ್ಟೊಂದು ಜನ ಮರದಡಿಲೇ ಕಟ್ಕೊಂಡು ವ್ಯಾಪಾರ ಮಾಡ್ತಾರೆ. ಎಷ್ಟೊಂದು ಜನ ಎಲ್ಲಂದ್ರೆ ಅಲ್ಲಿ ಕಟ್ಕೋತಾರೆ. ಎಷ್ಟೊಂದು ಜನ ಗ್ರ್ಯಾಂಡಾಗಿ ಪೆಂಡಲೆಲ್ಲ ಹಾಕ್ಸಿ ಡೆಕೋರೇಷನ್ ಎಲ್ಲ ಮಾಡಿಸಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿಸಿ ರೆಡಿ ಮಾಡ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು. ಮನೆಯವರು ನಾವು ಬಂದ್ವಿ. ಆಲ್ಮೋಸ್ಟ್ ಹಾಸ್ಟೆಲಿಂದ ಮುಂಭಾಗ ಬಂದು ಗಾಡಿ ನಿಲ್ಲಿಸಿದ್ವಿ. ಸೊ ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ನಮ್ಮ ಮಗನ ಹೊರಗಡೆ ಕರ್ಕೊಬಂದು ಜಾತ್ರೆ ತೋರಿಸೋಣ ಬನ್ನಿ. ಇಲ್ಲಿ ನೋಡಿ ಎಲ್ಲರೂ ನಿಂತಿದ್ದಾರೆ ಹಗ್ಗಗಳು ವ್ಯಾಪಾರ ಮಾಡೋಕ್ಕೆ. ಇದು ಹಾಸ್ಟೆಲ್ ಎದುರುಗಡೆ ಎಂಟ್ರೆನ್ಸ್. ಸೊ ಗಾಡಿಗಳೆಲ್ಲ ಒಳಗಡೆ ಬಿಡೋಲ್ಲ, ವೆಹಿಕಲ್ಸ್ನೆಲ್ಲ. ಸೊ ನಾವು ಒಳಗಡೆ ಹೋಗಿದ್ವಿ. ಇವನಿಗೆ ಸ್ವಲ್ಪ ಕಾಲು ಸೊನ್ನೆ. ನನ್ನ ಮಗನ ಫ್ರೆಂಡು, ಇವನ ಹೆಸರು ಮುರಳಿ ಅಂತ. ಇವನು ಹಾವೇರಿಯಿಂದ ಬಂದು ಓದ್ತಾನೆ ಹುಡ್ಗ ಪಾಪ. ನೋಡಿ ಇವನ ಹೆಸರು ಮುರಳಿ ಅಂತ. ಅವನ ಫ್ರೆಂಡ್ ಅವನು. ಸೊ ನಾನು ಮಾತಾಡಿಸ್ದೆ. ಅಂದರೆ ನಮ್ಮ ಮಗನ ಸ್ಕೂಲಿಗೆ ಸೇರಿಸಿದಾಗ ಪಾಪ ಅವ್ನು ಹೇಳಿದ, ಇವನು ನನ್ನ ಮಗನ ಕ್ಲೋಸ್ ಫ್ರೆಂಡು. ನೋಡಿ ಇವನು ನನ್ನ ಮಗ ಬರ್ತಾಯಿದ್ದಾನೆ ನೋಡಿ. ನನ್ನ ಮಗನ್ನ ಸೇರಿಸಿದಾಗ, ಆಂಟಿ ಅಲ್ಬೇಡಿ ಆಂಟಿ, ನೋಡಿ ಆಂಟಿ ನಾವು ಹಿಂಗೆಲ್ಲ ಇರೋರೆಲ್ಲ ಓದಕ್ಕೆ ಬಂದಿಲ್ವಾ ಆಂಟಿ ಅಂತ. ನಮ್ಮ ಮಗಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಏರ್ ಕಟ್ ಮಾಡಿಸಿಲ್ಲ, ಹೆಂಗೆಂಗೋ ಕಾಣ್ತಿದ್ದಾನೆ. ಸೊ ಪರವಾಗಿಲ್ಲ ಬನ್ನಿ. ಇವನು ಅವ್ನ ಫ್ರೆಂಡು, ಇವನು ಕ್ಲೋಸ್ ಫ್ರೆಂಡೇ. ಸೊ ಅಕ್ಕಪಕ್ಕದೂರವರು. ತುಂಬ ಚೆನ್ನಾಗಿ ಓದ್ತಾನೆ ಹುಡುಗ. ಸೊ ಅವರಿಬ್ಬರು ಫ್ರೆಂಡ್ಸು. ಇವರಿಬ್ಬರೂ ಹಾಸ್ಟೆಲ್ ಮೆಂಟ್ ಅಂತಲೇ ಹೇಳ್ಬೋದು. ಇವ್ರು 3 ಜನ ಕೂಡ. ಇವ್ರ ಜೊತೆಗೆ ಇನ್ನೂ ಇದ್ದಾರೆ. ನನ್ನ ಮಗ ಜಾಸ್ತಿ ಏನಂದರೆ ದೊಡ್ಡವರು ಚೆನ್ನಾಗಿ ಕ್ಲೋಸಾಗಿ ಮಾತಾಡಿಸ್ತಾರೆ ಅವ್ರ ಜೊತೆಲಿ. ನೋಡಿ ಅಪ್ಪ ಮಗ ಇಬ್ಬರು ಜಾತ್ರೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರಪ್ಪಂಗೆ ತಗೋಬೇಕು ಅಂತ ಸ್ವಲ್ಪ ಕ್ರೇಜ್ ಇದೆ. ನಮ್ಮ ಮನೇಲಿ ನಾನೇ ಬೇಡ ಅಂತ ತಡೆದಿದ್ದೀನಿ. ಯಾರೂ ನೋಡ್ಕೊಳ್ಳೋರಿಲ್ಲ, ಮನೆ ಹತ್ರ ನೋಡ್ಕೊಳ್ಳೋರಿಲ್ಲ, ತೋಟದ ಹತ್ರ ನೋಡ್ಕೊಳ್ಳೋರಿಲ್ಲ. ಮಕ್ಳುಗಳು ಬೇರೆ ಕರ್ಕೊಂಬರ್ಬೇಕು, ಹೋಗ್ಬೇಕು, ಯಾಕೆ ಹಿಂಸೆ ಅಂತ ನಾನೇ ಬೇಡ ಅಂತ ಸ್ಟಾಪ್ ಮಾಡಿದ್ದೀನಿ. ನೋಡಿ ನಮ್ಮ ಮಗ ತೋರಿಸ್ತಾ ಇದ್ದಾನೆ ಅವರಪ್ಪಂಗೆ. ನಾನು ನನ್ನ ಮಗ ಇಬ್ಬರೂ ಲಾಗಲ್ಲಿ ಬಂದ್ವಿ. ಸೊ ಅವ್ನ ಮಗನ ಮಾಡಿಸ್ತಿದ್ದೀನಿ ನೋಡಿ ಲಾಗಲ್ಲಿ. ಸೊ ಚೆನ್ನಾಗಿ ಕಾಣಿಸ್ತಿದ್ದೀನಿ ನನ್ನ ಮಗ ಅನ್ಕೋಬೇಕು ಅಷ್ಟೇ. ಹೇರ್ ಕಟ್ ಏನೂ ಮಾಡಿಸಿಲ್ಲ. ಇಲ್ಲೊಂದು ಜೊತೆ ತೊಗೊಂಡು ಹೋಗ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಎತ್ತುಗಳೇ ನೋಡಿ ಎಷ್ಟೆಷ್ಟು ತಪ್ಪೋದು. ಇದು ಇಲಾಚಿ ಎತ್ತು ಅಂತಾರಲ್ಲ, ಆ ಥರದ್ದು ಎತ್ತುಗಳು ನೋಡಿ ಹೆಂಗಿವೆ ಅಂದರೆ. ಏನು ಎಲ್ಲ ವ್ಯಾಪಾರ 2 ಲಕ್ಷ 3 ಲಕ್ಷ ಈ ಥರನೇ. ಏನು ಚಿಕ್ಕರೂ ಕೂಡ ರೇಟ್ ಕಮ್ಮಿ ಇಲ್ಲ, ಅಷ್ಟೊಂದು ರೇಂಜ್ ಆಗಿಬಿಟ್ಟಿದೆ. ಅಷ್ಟರೊಳಗೆ ಅವರಪ್ಪ ಬೋಂಡ ತೊಗೊಬಂದು ಕೊಟ್ಟರು ತಿನ್ನಿರಿ ಅಂತ. ಸೊ ಬಿಸಿ ಮಾಡ್ತಾಯಿದ್ರು. ಅದಕ್ಕೆ ನಾನು ನಮ್ಮ ಮನೆಯವರು ನಮ್ಮ ಮಗ 3 ಜನ ತಿಂತಾಯಿದ್ವಿ. ಅಷ್ಟರೊಳಗೆ ಅವ್ನ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಇವರು ಏನಂದರೆ ತೋರಿಸ್ತೀನಿ ಬನ್ನಿ. ಇವರು 3 ಜನ ನನ್ನ ಮಗನಿಗೆ ತುಂಬ ಕ್ಲೋಸು. ಸ್ಕೂಲಿಗೆ ಬಂದು ಸೇರಿಕೊಂಡಾಗ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ನೋಡಿಕೊಂಡ್ರು. ಇಲ್ಲಿ ಬನ್ನಿ ತೋರಿಸ್ತೀನಿ. ಹಾವೇರಿಯವರು ಭುವನು ಮತ್ತು ಇನ್ನೊಬ್ಬ ಸಿದ್ದು ಅಂತ ಇಬ್ಬರು ಫ್ರೆಂಡ್ಸ್. ಇವರೆಲ್ಲ ಹಾವೇರಿಯಲ್ಲಿರೋದು. ಸೊ ಹಾವೇರಿಗೆ ಹೋಗ್ತಿದ್ದಾರೆ ಇವರೆಲ್ಲ. ನೋಡಿ ಇಲ್ಲಿ ಜ್ಯೂಸ್ ಕುಡಿತಿದ್ದಾರೆ ನೋಡಿ ಇವರೆಲ್ಲ. ಇವನು ಭುವನು, ಇವನು ಸಿದ್ದು, ಇವರಿಬ್ಬರು ತುಂಬ ಚೆನ್ನಾಗಿ ನನ್ನ ಮಗನ್ನ ನೋಡ್ಕೊಂಡಿದ್ದಾರೆ ಹಾಸ್ಟೆಲಿಗೆ ಬಂದಾಗ. ಇನ್ನೊಬ್ಬ ಕನಕ ಅಂತ ಅವ್ನು ತೋರ್ಸೋಕ್ಕಾಗಿಲ್ಲ ವೀಡಿಯೋದಲ್ಲಿ. ಸೊ ಅವ್ರಿಗೆ 3 ಜನಕ್ಕೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಅವ್ರು ತುಂಬ ಚೆನ್ನಾಗಿ ನನ್ನ ಮಗನ ಸಪೋರ್ಟ್ ಮಾಡಿದ್ದಾರೆ. ಇವರೆಲ್ಲ ನನ್ನ ಅವ್ನ ಫ್ರೆಂಡ್ ಸರ್ಕಲ್ಲು. ಏನಂದರೆ ಅವರಿಬ್ಬರು 9th 10th ನೋಡಿ. ಮಗ ಹೆಂಗೆ ಕಾಣಿಸ್ತಾನೆ. ತುಂಬ ಹುಷಾರೇ ಇರಲಿಲ್ಲ ಅವನಿಗೆ. ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಇದೆ ಅಂತ ಅಂದ್ಕೊಂಡೇ ಕರ್ಕೊಂಡೋಗ್ಬಿಟ್ವಿ ಹಾಸ್ಟೆಲ್ಗೆ. ನೋಡಿ ಪೆನ್ನಿನ ಸೇವೆ ಮಾಡಿಸ್ತಿದ್ದಾರೆ. ಏನಂದರೆ ತೊಗೊಂಬಂದು ಕಟ್ಟಾಗ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟೆ ಪೂಜೆ ಮಾಡಿಸ್ಬಿಟ್ಟೆ ಆಮೇಲೆ ತೊಗೊಂಡೋಗಿ ಕಟ್ತಾರೆ ವ್ಯಾಪಾರಕ್ಕೆ. ಸೊ ಈ ದೇವಸ್ಥಾನದ ಪದ್ಧತಿ ಅದು. ಒಂದೊಂದು ಕಡೆ ಏನಿಲ್ಲ ತೊಗೊಂಬತ್ತಾರೆ ಕಟ್ತಾರಷ್ಟೇ. ಇಲ್ಲಿ ಮಾತ್ರ 3 ಸತಿ ಪ್ರದಕ್ಷಿಣೆ ಹಾಕ್ಸ್ಬಿಟ್ಟು ದೇವಸ್ಥಾನ ಸುತ್ತ ಆಮೇಲೆ ಎತ್ತನ್ನು ಕಟ್ಟೋದು. ನೋಡಿ ಕಾಣಿಸ್ತಿರ್ಬೋದು ನೋಡಿ. ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಎತ್ಗಳನ್ನ ಹೆಂಗೆ ಜೋಡಿ ಮೇಲೆ ಇಟ್ಕೊಂಡು ಪೂಜೆ ಮಾಡಿಸ್ತಿದ್ದಾರೆ ನೋಡಿ. ನಿಮಗೆ ಕಾಣಿಸ್ತಿರ್ಬೋದು ನೋಡಿ. ಇಲ್ಲಿ ಚಿಕ್ಕವ್ರು ಪುಟ್ಟವ್ರು, ಈಗಿನ ಮಕ್ಳಿಗಂತೂ ಚಿಕ್ಕವ್ರು ಪುಟ್ಟವ್ರಿಗೆಲ್ಲ ಎತ್ತುಗಳು ಹಸುಗಳು ಅಂದರೆ ತುಂಬ ಇಷ್ಟ. ಸೊ ನಾವು ವೀಡಿಯೋ ಮಾಡೋದು ನೋಡ್ಬಿಟ್ಟು ಅವರು ಪಾಪ ಹೆಲ್ಪ್ ಮಾಡಲಿ ಬಿಡಿ, ತಗೊಳ್ಳಿ ನೀಟಾಗಿ ಅಂದರು. ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ತೋರಿಸ್ತೀನಿ. ನಮ್ಮ ಮನೆಯವರು ನಾವು ಒಳಗಡೆ ಇದೆ ಫಸ್ಟ್ ಟೈಮ್ ನಾವು ಒಳಗಡೆ ಹೋಗ್ತಿರೋದು. ಸೊ ನಾವು ನಮ್ಮ ಮಗನ ಸೇರಿಸಿ ಇನ್ನೇನು 7-8 ತಿಂಗಳಾಯಿತು. ಬಟ್ ಒಳಗಡೆಗೆ ಹೋಗೇ ಇರಲಿಲ್ಲ. ಸೊ ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನದ ಒಳಗಡೆಗೆ ಹೋದೆ. ಇದು ಹುಚ್ಚಮ್ಮನ ದೇವಸ್ಥಾನ, ಚಿಕ್ಕ ಹುಚ್ಚಮ್ಮನ ದೇವಸ್ಥಾನ, ದೊಡ್ಡ ಹುಚ್ಚಮ್ಮನ ದೇವಸ್ಥಾನ ಅಂತ ನೋಡಿ. ಇಲ್ಲಿ ಕಾಣಿಸ್ತಿರ್ಬೋದು ಗರ್ಭಗುಡಿ ಒಳಗೆ ದೇವರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಿಮಗೆ ಅಲಂಕಾರ ಮಾಡಿರೋದು. ಅಂದರೆ ತುಂಬ ಚೆನ್ನಾಗಿ ಇಲ್ಲೆಲ್ಲ ಕೊಂಡ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಅಲಂಕಾರ ಮಾಡಿ ತುಂಬ ಚೆನ್ನಾಗಿ, ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬನ. ಸೊ 3 ದಿನ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನೋಡಿ. ಇವರು ಪೂಜಾರಪ್ಪ ಕೇಳ್ತಾಯಿರೋ ನೀವು ಯಾವ ಊರವರು ಅಂತ. ಹಿಂಗೆ ನಾವು ಪಕ್ಕದೂರವರು ಅಂದರೆ, ಓ ನಮ್ಮೂರವ್ರು ಪಕ್ಕದೂರನ್ನ ಪರವಾಗಿಲ್ಲ ಬಿಡಿ.
ನಿಮ್ಮ ಮಕ್ಕಳನ್ನ ಇಲ್ಲಿವರೆಗೂ ಸೇರಿಸಿದಿರಂತ. ಅಷ್ಟರೊಳಗೆ ನಾನು ನಮ್ಮ ಮನೆಯವ್ರಿಗೆ ಬೊಟ್ಟು ಹಾಕ್ತೆ ಹಣೆಗೆ. ಸೊ ನನ್ನ ಮಗನಿಗೂ ಹಾಕ್ತೆ. ನಾನು ಹೂ ತೊಗೊಂಡು ಮಂಗಳಾರತಿ ತೊಗೊಂಡು ಬಂದ್ವಿ. ನೋಡಿ ದೇವ್ರು ಕಾಣಿಸ್ತಿರ್ಬೋದು, ಇವರೇ ಪೂಜಾರಪ್ಪ. ಸೊ ಇಲ್ಲಿ ನೋಡಿ ಇದೆಲ್ಲ ದೇವಸ್ಥಾನವೂ ಅಷ್ಟೇ ತುಂಬ ವಿಶಾಲವಾಗಿದೆ. ಒಳಗಡೆ ಕೂತ್ಕೊಳ್ಳೋಕ್ಕೂ ಅಷ್ಟೇ. ಆಮೇಲೆ ಹೊರ್ಗಡೆ ಎಷ್ಟೋ ಬಿಸಿಲಿದೆ, ಆದರೆ ಒಳಗಡೆ ಬಂದ ತಕ್ಷಣ ಎಷ್ಟು ಇದಾಗಿರುತ್ತೆ ಅಂದರೆ ಕೂಲಾಗಿರುತ್ತೆ ಅಂದರೆ. ಅಷ್ಟರೊಳಗೆ ನಮ್ಮ ಮನೆಯವರು ನನ್ನ ಮಗ ಇಬ್ಬರೂ ನಮಸ್ಕಾರ ಹಾಕ್ಕೊಂಡ್ರು. ಹೊರಗಡೆ ಹೋಗೋಣ ದೇವಸ್ಥಾನಕ್ಕೆ ಅಂತ. ನೋಡಿ ಇದು ಪೂರ್ತಿ ವರಾಂಡ, ದೇವಸ್ಥಾನದ ವರಾಂಡ. ತುಂಬ ಅಂದರೆ ತುಂಬ ಜಾಗ ಇದೆ ದೇವಸ್ಥಾನದ ವರಾಂಡ. ಇಲ್ಲಿ ನೋಡಿ ಇಲ್ಲಿ ಸೌದೆ ಎಲ್ಲ ಗುಡ್ಡೆ ಹಾಕಿದ್ದಾರೆ. ಯಾಕಂದರೆ ನಾವು ವೀಡಿಯೋ ಮಾಡಿದ್ದ ನೈಟೇ ಬೆಳಗಿನ ಜಾವ ಕೊಂಡ ಇರೋದು. ಸೊ ನೈಟು ಬೆಂಕಿ ಹಾಕ್ತಾರೆ ಕೊಂಡಕ್ಕೆ. ಸೊ ನಮ್ಗಿರೋಕ್ಕಾಗಲ್ಲ, ಹಂಗಾಗಿ ನಾವು ಹೊರಟು ಬಂದ್ವಿ. ನೋಡಿ ಇಲ್ಲಿ ಕೊಂಡಕ್ಕೆಲ್ಲ ಬೆಂಕಿ ಹಾಕೋಕ್ಕೆ ಕೊಂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೌದೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ ಯಾರು ಹೋಗ್ಬಾರ್ದು ಬರಬಾರ್ದು ಅಂತ ಒಳಗಡೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ನು ಆಗಿದೆ ದೇವಸ್ಥಾನಕ್ಕೆ. ಕೊಂಡ ಮಾಡೋಕ್ಕೆ, ಜಾತ್ರೆ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಇನ್ನೊಂದು ದೇವಸ್ಥಾನ, ಅಂದರೆ ಅದು ಚಿಕ್ಕಮ್ಮನ ದೇವಸ್ಥಾನ, ಇದು ದೊಡ್ಡಮ್ಮನ ದೇವಸ್ಥಾನ. ಹುಚ್ಚಮ್ಮನ ದೇವಸ್ಥಾನನೇ. ಬನ್ನಿ ಹಿಂಗೆ ಕಾಣಿಸ್ತಿದೆ ಅಂತ. ನೋಡಿ ಇಲ್ಲಿ ಪೂಜೆ ಮಾಡಿಸ್ತಿದ್ದಾರೆ. ಎಲ್ಲ ಎತ್ಕಳಿಗೂ ಪ್ರದಕ್ಷಿಣೆ ಹಾಕೋದು, ಪೂಜೆ ಮಾಡಿಸೋದು ಇದೆಲ್ಲ ಮಾಡ್ತಾರೆ. ಏನಂದರೆ ಎಷ್ಟೋ ಜನಕ್ಕೆ ಎತ್ತುಗಳನ್ನ ನೋಡೇ ಇರಲ್ಲ. ಸಿಟಿ ಮಕ್ಳುಗಳಿಗೆ, ಹಳ್ಳಿ ಮಕ್ಳಿಗೆ ನೋಡಿರ್ತಾರೆ. ಎಷ್ಟೋ ಮಕ್ಳಿಗೆ ಹಿಡ್ಕೊಂಡು ಹೋಗಬೇಕು, ಪ್ರದಕ್ಷಿಣೆ ಹಾಕಬೇಕು, ಪೂಜೆ ಮಾಡಿಸ್ಬೇಕು ಅಂತಿರುತ್ತೆ. ನೋಡಿ ಇಲ್ಲಿ ಇವ್ರು ಪೂಜಾರಿ ಮಗ ಅಂತೆ, ಅವನೇ ಪೂಜೆ ಮಾಡಿಕೊಡ್ತಿದ್ದಾನೆ ಮಕ್ಳಿಗೆಲ್ಲ. ಮಂಗಳಾರತಿ ಮಾಡಿ ಬೊಟ್ಟಿಟ್ಟು ಕಳಿಸ್ತಿದ್ದಾನೆ. ಸೊ ಇದು ಒಳಗಡೆ ದೇವಸ್ಥಾನ, ಮೇಯ್ನ್ ದೇವಸ್ಥಾನ ಇದೇನೆ. ಬನ್ನಿ ತೋರಿಸ್ತೀನಿ. ಒಳಗಡೆ ನೋಡಿ ಎಷ್ಟು ವಿಶಾಲವಾಗಿದೆ ಅಂದರೆ, ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ವಿಶಾಲವಾಗಿದೆ, ಒಳಗಡೆ ದೇವಸ್ಥಾನವೂ ವಿಶಾಲವಾಗಿದೆ. ಹಿಂಗೆ ಕಾಣಿಸ್ತಿದೆ ನೋಡಿ, ನೀಟಾಗಿ ಕಾಣಿಸ್ತಿದೆ ದೇವಸ್ಥಾನ ಎಲ್ಲ. ನೋಡಿ ಇಲ್ಲಿ ಇವರು ಪೂಜಾರಪ್ಪ ಅಲ್ಲಿದ್ದಾರೆ. ನೋಡಿ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಏನಂದರೆ ಇನ್ನೊಂದು ದಿನ ನೈಟ್ ಆದರೆ ಕಾಲು ಹಾಕೋಕ್ಕೂ ಎಡೆ ಇರಲ್ಲ, ಅಷ್ಟು ಜನ ಇರ್ತಾರೆ. ತುಂಬ ಅಂದರೆ ತುಂಬ ಕ್ರೌಡು ಜಾಸ್ತಿ. ಸೊ ನಮ್ಮ ಪುಣ್ಯ ನಾವು ಇವತ್ತು ಬಂದಿದ್ದು ದೇವ್ರ ದರ್ಶನವೂ ಆಯಿತು, ಪೂಜೆನೂ ಆಗಲಿ ಅಂತ ಅಂದ್ಕೊಂಡು ಬಂದ್ವಿ. ಇಲ್ಲಿ ಎಷ್ಟು ಜನ ಇದ್ದಾರೆ. ಇದು ಮೇನ್ ದೇವಸ್ಥಾನ, ಮೇನ್ ಗರ್ಭಗುಡಿ ಇದು. ಇವತ್ತೇನೆಂದರೆ ಇಸ್ರಿ ಎಲೆಯಲ್ಲಿ ಅಲಂಕಾರ ಮಾಡಿದರು ದೇವಿಗೆ, ತುಂಬ ಚೆನ್ನಾಗಿ ಮಾಡಿದರು. ಆಮೇಲೆ ಬಿಳಿ ವಸ್ತ್ರ ಹಾಕಿ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ದೇವಸ್ಥಾನ. ಮತ್ತು ದೇವ್ರ ಗರ್ಭಗುಡಿಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ಇಲ್ಲೆಲ್ಲ ಪೂಜೆ ಮಾಡ್ತಾವ್ರೆ ನೋಡಿ. ಯಾರ್ದೋ ಒಂದು ಜೊತೆ ಇತ್ತು, ಇದೇನೋ 1.5 ಲಕ್ಷ ಅಂತೆ. ಅದಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಒಂದು ರೌಂಡ್ ಹಾಕೊಳ್ಳೋಣ ಅಂತ. ನಿಮ್ಗೆ ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಅದನ್ನ ತೋರಿಸ್ತೀನಿ ಬನ್ನಿ. ಇಲ್ಲೆಲ್ಲ ಅಂಗಡಿ, ಮುಂಗಟ್ಟುಗಳು, ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿ, ಅದು ಇದು ಎಲ್ಲ ಇದೆ ನೋಡಿ, ಕಾಣಿಸ್ತಿರ್ಬೋದು. ಸೊ ನೋಡಿ ಕಾಣಿಸ್ತಿದೆ. ಇಲ್ಲೆಲ್ಲ ಗೇಮ್ಸ್ಗಳೆಲ್ಲ ಆಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ ಮಕ್ಳುಗಳಿಗೆಲ್ಲ. ಸೊ ನಮಗೂ ಒಂದು ಮೆಮೊರಿ ಇದೆ. ಏನಂದರೆ ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಜಾತ್ರೆ ಆಗುತ್ತೆ. ಸೊ ಗೊತ್ತಿರ್ಬೋದು ಎಷ್ಟೊಂದು ಜನಕ್ಕೆ, ಹಳ್ಳಿಗಳಲ್ಲಿ ಜಾತ್ರೆ ಮಾಡಿದಾಗೆಲ್ಲ ಈ ಥರ ಎಲ್ಲ ಮಾಡ್ತಾರೆ. ಇದು ನೋಡಿ ನಮ್ಮ ಮನೆಯವ್ರಿಗೆ ಈ ಕರು ನೋಡಿ ತುಂಬ ಇಷ್ಟ ಆಯಿತು. ತೊಗೊಂಡ್ರೆ ಈ ಥರ ಚಿಕ್ಕದಾಗಿರೋದು ತಗೋಬೇಕು ಅಂತ. ಚೆನ್ನಾಗಿದೆ. ಒಂದು ಜೊತೆ ಕರುಗಳು ಇಟ್ಕೊಂಡು ಹೋಗ್ತಿದ್ದಾರೆ ನಮ್ಮ ಮನೆಯವ್ರಿಗೆ ನೋಡ್ಬಿಟ್ಟು ಖುಷಿಪಟ್ಟರು. ನೋಡಿ ಇದೊಂದು ಜೊತೆ ಗೂಳಿ, ದೊಡ್ಡ ಗೂಳಿ, ಚೆನ್ನಾಗಿ ಸಾಕವ್ರೆ ನೋಡಿ. ಎತ್ಗಳಿಗೆ ಹಗ್ಗಗಳೆಲ್ಲ ಇಟ್ಟವ್ರೆ, ಹಗ್ಗಗಳು. ಏನು ನೋಡಿ, ಇದು ಎಂಟ್ರೆನ್ಸ್, ಬಾಗಿಲು ತೋರಿಸೋದ್ರಿಂದ ಅದೇ ಎಂಟ್ರೆನ್ಸ್ ಇದು ನೋಡಿ. ಹೋಗಿ ಕಾಣಿಸ್ತಿರ್ಬೋದು ಉಚ್ಚಮ್ಮದೇವಿ ದೇವಸ್ಥಾನ ಅಂತ, ಸಿಹಳ್ಳಿ ಉಚ್ಚಮ್ಮದೇವಿ ದೇವಸ್ಥಾನ ಅಂತ. ನೋಡಿ ಇದನ್ನ ಮೇಕೆ ಒಂದು ಹಸು ಇಟ್ಕೊಂಡು ಒಳಗಡೆ ಹೋಗ್ತಾರೆ. ನಮ್ಮ ಮನೆಯವ್ರು ನಿಂತ್ಕೊಂಡು ನೋಡ್ತವ್ರೆ. ನಮ್ಮ ಮಗ ನೋಡಿ ಹಿಂಗೆಂಗೋ ಕಾಣಿಸ್ತವನೆ, ಪಾಪ ಹುಷಾರಿಲ್ಲದೆ ಅವನಿಗೆ. ಮನೆಗೆ ಕರ್ಕೊಂಡೋಗಿ ರಿಪೇರಿ ಮಾಡಬೇಕು ಒಂದು ಸ್ವಲ್ಪ. ಅಷ್ಟರೊಳಗೆ ನಮ್ಮ ಮಗನಿಗೆ ನಮ್ಮ ಮನೆಯವರು ಕಬ್ಬಿನ ಜ್ಯೂಸ್ ಕೊಡ್ಸೋಣ ಅಂತ ಕುಡ್ಸೋಕೆ ಕರ್ಕೊಂಬಂದರು. ಸೊ ಕಬ್ಬಿನ ಜ್ಯೂಸ್ ರೆಡಿ ಮಾಡ್ತಿದ್ದಾರೆ. ಕಬ್ಬಿನ ಜ್ಯೂಸ್ ಕುಡಿಬೇಕು ನೋಡಿ. ನ್ಯಾಚುರಲ್ ಕಬ್ಬಿನ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವರು ತುಂಬ ಬಿಸಿಲಿರ್ತಲ್ಲ, ಹಂಗಾಗಿ ಕುಡಿಸಿದ್ರು ಒಂದು ಕುಡೀರಿ ಅಂತ. ಸೊ ನಮ್ಮ ಮಗ ಈಸ್ಕೊಂಡು ಕುಡಿತಾವನೆ. ಅವ್ನು ಕುಡಿಲೆಲ್ಲ ಅರ್ಧ ಕುಡ್ದ ಅರ್ಧ ಬಿಟ್ಟ. ಅಷ್ಟರೊಳಗೆ ಟೈಮ್ ಆಯಿತು ಅಂತ ಹಾಸ್ಟೆಲಿಗೆ ಬಂದ್ವಿ ನೋಡಿ. ಹಾಸ್ಟೆಲ್ ಎಂಟ್ರೆನ್ಸು. ಸೊ ಇದು ಎಂಟ್ರೆನ್ಸ್ ಅಲ್ಲ, ಫಸ್ಟ್ ಎಂಟ್ರೆನ್ಸಲ್ಲಿ ಅವ್ರು ಪ್ರಿನ್ಸಿಪಲ್ ಇದ್ದರು. ಹಂಗಾಗಿ ಏನು ಅನ್ಕೋತಾರೋ ಅಂದ್ಬಿಟ್ಟು ಮುಂದೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಹುಡುಗಿರ್ದು ಹಾಸ್ಟೆಲ್ಲು, ಅದರಿಂದ ಮುಂದೆ ಬಂದರೆ ಅವ್ನ ಫ್ರೆಂಡು, ಇವರೆಲ್ಲ ಜೊತೆಲೇ ಇರೋದು, ಒಂದೇ ರೂಮ್ಮೇಟ್ಗಳು ಇವರೆಲ್ಲ. ಸೊ ಇದು ಊಟದ ಹಾಲು. ನಮ್ಮ ಮಗನ ಹಾಸ್ಟೆಲಲ್ಲಿದ್ದೀನಲ್ಲ, ಅದೇ ಅವ್ರದ್ದು ಊಟದ ಹಾಲು. ಸೊ ನಾನು ಇವತ್ತೇನು ಜಾಸ್ತಿ ಜನ ಇಲ್ಲ ಅಂತ ವೀಡಿಯೋ ಮಾಡ್ಕೊಡೋಕ್ಕೆ ಒಳಗಡೆ ಬಂದಿದ್ದೀನಿ ನೋಡಿ. ಇಲ್ಲಿ ಇದೆಲ್ಲ ಪೂರ್ತಿ ಪ್ಯಾಸೇಜು. ರಾತ್ರಿ ಟೈಮೆಲ್ಲ ಮಕ್ಳುಗಳು ಇಲ್ಲಿ ಕೂತ್ಕೊಂಡು ಓದ್ತಾರಂತೆ.
ಸೊ ಬೆಳಕಿರುತ್ತೆ. ನಾನು ಒಂದು ಟೈಮ್ ನೈಟ್ ಟೈಮ್ ಬಂದು ನೋಡಿದ್ದೀನಿ, ಮಕ್ಳುಗಳೆಲ್ಲ ಹೊರಗಡೆ ಕೂತ್ಕೊಂಡು ಓದ್ತಿರ್ತಾರೆ ನೋಡಿ, ಏನೋ ರಿಪೇರಿ ಕೆಲಸ ಮಾಡ್ತಿದ್ದಾರೆ ಹಂಗಾಗಿ ಹಾಸ್ಟೆಲಲ್ಲಿ. ಇವರು ನಮ್ಮ ಮಗನಿಗೆ ಕ್ಲಾಸ್ಮೇಟ್ ಅಲ್ಲ, ದೊಡ್ಡವರು, ಬಟ್ ಏನಂದರೆ ಹಾಸ್ಟೆಲಲ್ಲೇ ಇರೋದು ನೋಡಿ. ಇವನು ಅಷ್ಟೇ, ಅದು ಯಾವಾಗಲೇ ತೋರಿಸಿದ್ನಲ್ಲ ಇವನು. ಸೊ ಹಾಸ್ಟೆಲ್ ಒಳಗಡೆಗೆ ಹೋಗೋಣ ಬನ್ನಿ. ಇದೇ ಹಾಸ್ಟೆಲ್ಲು, ಅವ್ರವ್ರ ರೂಮ್ ಇರುತ್ತೆ. ಸೊ ಆವಾಗಲೇ ಇದ್ನಲ್ಲ, ಅವ್ನ ರೂಮ್ ಬೀಗ ತೆಗಿಯೋಕ್ಕೆ ಹೋಗ್ತಾನೆ. ಸೊ ಅವನ ಹತ್ರ ರೂಮ್ ಕೀ ಇರುತ್ತೆ, ಯಾಕಂದರೆ ಎಷ್ಟೊಂದು ಜನ ಮಕ್ಳುಗಳು ಏನೇನೋ ಇಟ್ಟಿರ್ತಾರೆ, ಕಳೆದೋಗ್ಬಿಟ್ರೆ ಯಾರು ನೋಡ್ತಾರೆ ಅಂದ್ಬಿಟ್ಟು. ಸೊ ಎಲ್ಲ ಮಕ್ಳಿಗೂ ಮಂಚದ ಮೇಲೆ ಮಕ್ಳುಗಳು ಮಲ್ಕೊಳ್ಳೋದು, ಲಗೇಜ್ ಇಟ್ಕೊಳ್ಳೋಕ್ಕೆ ರೂಮ್ಸು ನೋಡಿ. ಇಲ್ಲಿ ಲಗೇಜ್ ಎಲ್ಲ ಇಟ್ಕೊಂಡಿದೆ. ಏನಂದರೆ ಹಾಸ್ಟೆಲೆಲ್ಲ ನೀಟಾಗಿರುತ್ತೆ ನೋಡಿ. ನಮ್ಮ ಮಗಂದು ಬಾಕ್ಸು, ಬ್ಯಾಗು, ಪೆಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡವನೇ ಮನೆಗೆ ಬರೋಕ್ಕೆ. ಸೊ ಎಲ್ಲ ರೆಡಿಯಾಗಿದೆ, ತೊಗೊಂಬರೋಣ ಅಂತ ಹೊರಟ್ವಿ ನಾವು ನೋಡಿ. ಇಲ್ಲಿ ಎಲ್ಲ ಚೆಕ್ ಮಾಡ್ಕೋತಾನೆ, ಅವ್ನ ಫ್ರೆಂಡ್ಸ್ಗಳೆಲ್ಲ ಮಾತಾಡ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಇವತ್ತು ಎಲ್ರಿಗೂ ಹೋಗ್ತಿದ್ದಾರೆ, ತುಂಬ ದೂರದಲ್ಲಿರೋ ಮಕ್ಳುಗಳು ಎಷ್ಟೋ ಜನ ಹೋಗ್ತಿದ್ದಾರೆ. 10th ಅವರು ಒಂದು ಸ್ವಲ್ಪ ಜನ ಬಿಟ್ಟು ಮಿಕ್ತವರೆಲ್ಲ ಹೋಗ್ತಿದ್ದಾರೆ. ನಾನು ಎಲ್ಲ ರೆಡಿ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಬ್ಯಾಗ್ ಒಳಗಡೆಗೆ ಹಾಕೋತಿದ್ದೀನಿ, ಚೀಲದೊಳಗಡೆಗೆ ಎತ್ತಿಟ್ಕೊಳ್ಳೋಣ ಅಂತ. ಸೊ ಅಂದರೆ ನಾನು ಹಾಸ್ಟೆಲಿಗೆ ಬಂದಾಗೆಲ್ಲ ಮಕ್ಳುಗಳು ತುಂಬ ಕೇರಾಗಿ ಮಾತಾಡ್ತಾರೆ. ನಾನು ಕೂಡ ಒಳಗಡೆ ಬಂದು ಮಕ್ಳ ಜೊತೆಲೆಲ್ಲ ಮಾತಾಡ್ತೀನಿ, ಖುಷಿಯಾಗುತ್ತೆ. ಮಕ್ಳುಗಳು ಆಂಟಿ ಅಂತ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತವೆ ಮಕ್ಳುಗಳು, ಏನು ತೊಂದರೆ ಇಲ್ಲ ಆಂಟಿ. ಅಷ್ಟರೊಳಗೆ ಅವ್ನ ಫ್ರೆಂಡ್ ಬಂದು, ಕೊಡಿ ಆಂಟಿ ನಾನೇ ಎತ್ಕೊಂಬೋತೀನಿ ಅಂದ್ಬಿಟ್ಟು ತಲೆ ಮೇಲೆ ಎತ್ಕೊಂಡು ಹೋಯ್ತವ್ನು ನೋಡಿ. ಇಲ್ಲ, ಅದೊಂದು ಮಕ್ಳಿಗೆ ಗುಣ ಚೆನ್ನಾಗಿದೆ, ಎಲ್ಲ ಮಕ್ಳಿಗೂ ಹಂಗಿರಲ್ಲ. ಸೊ ಎಲ್ಲ ಮಕ್ಕಳು ನೋಡಿ, ಎಷ್ಟೊಂದು ಜನ ಮಕ್ಕಳು ಹೋಗ್ತೀರಾ ಅಂತ ಬಂದವರೆ ಮಾತಾಡ್ಸ್ಕಿ. ಇವರೆಲ್ಲ ನನ್ನ ಮಗನ ಕ್ಲಾಸ್ಮೇಟೇ. ಸೊ ಫೋನ್ ಇಸ್ಕೊಂಡು ಮಾಡೋಕ್ಕೆ ಮಾತಾಡ್ತವ್ರೆ ನೋಡಿ. ಇಲ್ಲಿ ನಮ್ಮ ಮಗ ಬ್ಯಾಗ್ ಇಟ್ಕೊಂಡು ನಾನು ಕೊಡಪ್ಪ ನಾನೇ ಎತ್ಕೋತೀನಿ ಅಂತ ಎತ್ಕೊಂಬಂದೆ ಈಚೆ ಕಡೆ. ಸೊ ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು, ಇವರೆಲ್ಲ ನಮ್ಮ ಮಗನ ಫ್ರೆಂಡ್ಸ್ಗಳೇ. ಅವ್ನು ನೋಡಿ ಏನಂದರೆ ಲಾಕ್ ಹಾಕೊಂಬಿಡ್ತಾರೆ ರೂಮುದು, ಯಾಕಂದರೆ ಎಷ್ಟೊಂದು ಜನ ರೂಮ್ಗಳಲ್ಲಿ ಇರ್ತಾರೆ ಮಕ್ಳುಗಳು ನೋಡಿ. ಇಲ್ಲಿ ಇದು ಅದು ಅವ್ರ ಸ್ಕೂಲ್ ಯೂನಿಫಾರ್ಮು ನೋಡಿರ್ಬೋದು. ಇವರೆಲ್ಲ ದೊಡ್ಡವರು, ಅವನಿಗಿಂತ 9th 8th ನೋಡಿ. ಪೆಟ್ಟಿ ಬಾಕ್ಸ್ ತೊಗೊಂಡು ಬರ್ದ್ವಿ ಹೊರ್ಗಡೆ. ಸೊ ಹೋಗೋಣ ಮನೆಗೆ ಅಂತ ಎಲ್ಲ ರೆಡಿ ಮಾಡಿ ಎತ್ಕೊಂಡು ಬಂದ್ವಿ. ಯಾರೆಲ್ಲಿಗೆ ನನ್ನ ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಮೆಸೇಜ್ ಹೇಳಿ ಕಮೆಂಟಲ್ಲಿ. ಸೊ ಏನಾದ್ರು ತಪ್ಪಾಗಿದ್ದರೂ ತಿದ್ಕೋತೀವಿ ನೋಡಿ. ವಿಡಿಯೋ ನೋಡಿದ್ರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನೋಡಿ. ಇದು ಅದೆಲ್ಲ ಅಂದರೆ ಸರ್ಗಳು ಮಾಸ್ಟರ್ಗಳು ಬಂದರೆ ಸ್ಟೇ ಮಾಡೋಕ್ಕೆ ರೂಮ್ಗಳು. ಸೊ ಅಷ್ಟರೊಳಗೆ ಎಲ್ಲ ಕಂಪ್ಲೀಟಾಗಿ ಬ್ಯಾಗೆಲ್ಲ ಎತ್ಕೊಂಡು ಗಾಡೀಲಿ ಹೋಗ್ತೀವಿ ನೋಡಿ. ಹೋಗ್ತಾಯಿದ್ವಿ, ಜಾತ್ರೆ ಬಿಟ್ಟು ಮುಂದಕ್ಕೆ ಬಂದ್ವಿ, ಹೋಗ್ತಾಯಿದ್ವಿ ಗಾಡೀಲಿ. ಸೊ ಲಗೇಜ್ ಎಲ್ಲ ನೋಡಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಸ್ಕೂಟ್ರಲ್ಲಿ ಪೆಟ್ಟಿನ ಸ್ವಲ್ಪ ಮುಂದೆ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ನಾನು ಬ್ಯಾಕ್ ಸೈಡಲ್ಲಿ ಕೂತಿದ್ವಿ, ನಾನು ನನ್ನ ಮಗ ಇಬ್ಬರೂ. ಸೊ ನೋಡಿ, ಇಲ್ಲಿ ಪೆಂಡಲ್ಗಳು ಅಷ್ಟೇ ತುಂಬ, ನಾವು ಬಂದಾಗಿಂತ ತಿರ್ಗಾ ಇನ್ನೂ ಜಾಸ್ತಿನೇ ಆಗಿತ್ತು. ನಾವು ಹೊರಡೋಷ್ಟೊತ್ತಿಗೆ ಜಾಸ್ತಿ ಹೊತ್ತಾಗಿತ್ತು. ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.